ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ನಾನು ಕೊಯಮತ್ತೂರಿನ ರಾಜೇಶ್ವರಿ ಷಣ್ಮುಗಸುಂದರಂ. ನನ್ನ ಮೊಮ್ಮಗಳಿಗೆ ಈಗ 8 ವರ್ಷ. ಅವಳು ಹುಟ್ಟಿದ ದಿನದಿಂದಲೂ ಹೃದಯದಲ್ಲಿ ರಂಧ್ರವಿತ್ತು. ವೈದ್ಯರು ಅವಳ ಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತಿದ್ದರು. ನವರಾತ್ರಿಯ 2 ವಾರಗಳ ಹಿಂದೆ ಶಸ್ತ್ರಚಿಕಿತ್ಸೆ ಅವಶ್ಯಕವೆಂದು ನಿರ್ಧಾರಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ನಾನು ಮತ್ತು ನನ್ನ ಪತಿಯವರು ಸತ್ಯಲೋಕದಲ್ಲಿ ನಡೆಯುತ್ತಿದ್ದ ನವರಾತ್ರಿ ಹೋಮದಲ್ಲಿ ಭಾಗವಹಿಸುತ್ತಿದ್ದೆವು. ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆ ಮಾಡಿ ಅವಳಿಗೆ ದೈವಿಕ ರಕ್ಷಣೆಯನ್ನು ನೀಡುವಂತೆ ಪ್ರಾರ್ಥಿಸಿದೆವು. ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಅವಳು ಹುಟ್ಟಿದ ಕ್ಷಣದಿಂದಲೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಅವಳನ್ನು ಹೇಗೆ ರಕ್ಷಿಸುತ್ತಾ ಬಂದಿದ್ದಾರೆ ಎಂಬ ಅರಿವು ಉಂಟಾಯಿತು. ಅವಳು ಅಕಾಲಿಕವಾಗಿ ಜನಿಸಿದ್ದಳು. ಅವಳನ್ನು 45 ದಿನಗಳಿಗೂ ಹೆಚ್ಚು ಕಾಲ ಇನ್ಕ್ಯುಬೇಟರ್ನಲ್ಲಿ ಇಡಲಾಗಿತ್ತು. ಅವಳ ಶ್ವಾಸಕೋಶಗಳು ಸರಿಯಾಗಿ ರೂಪುಗೊಂಡಿರಲಿಲ್ಲ. ಅವಳಿಗೆ ಆಮ್ಲಜನಕದ ಬೆಂಬಲದ ಅಗತ್ಯವಿತ್ತು. ವೈದ್ಯರು ಅವಳ ಬದುಕುಳಿಯುವಿಕೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದರು. ಇಂತಹ ಸಂಕಟಗಳನ್ನು ದಾಟಿ ಇಂದು ಅವಳು ಸಂಪೂರ್ಣ ಆರೋಗ್ಯದಿಂದಿರುವುದು ಸಂಪೂರ್ಣವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಅನುಗ್ರಹದ ಫಲ. ಈ ಅರಿವಿನ ನಂತರ ಕಳೆದ 8 ವರ್ಷಗಳಿಂದ ನಮ್ಮ ಮೊಮ್ಮಗಳನ್ನು ಉಳಿಸಿ ರಕ್ಷಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕವಾದ ಮತ್ತು ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದೆ. ಆ ಪವಾಡಮಯ ಕ್ಷಣಗಳನ್ನು ಮತ್ತೆ ನೆನೆಸಿಕೊಂಡಾಗ ನನ್ನ ನಂಬಿಕೆ ಇನ್ನಷ್ಟು ಬಲವಾಯಿತು. ಗಾಯತ್ರಿ ದೇವಿ ಹೋಮದ ಪ್ರಾರ್ಥನೆಯ ನಂತರ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಮತ್ತೊಂದು ಪವಾಡವನ್ನು ಮಾಡುತ್ತಾರೆ ಎಂದು ನನ್ನ ಹೃದಯದಲ್ಲಿ ಮತ್ತೊಂದು ದೃಢ ವಿಶ್ವಾಸ ಮೂಡಿ, ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಶಸ್ತ್ರಚಿಕಿತ್ಸೆ ಮಾಡಿ ನಮ್ಮ ಮೊಮ್ಮಗಳನ್ನು ಉಳಿಸುತ್ತಾರೆ ಎನ್ನುವ ಬಲವಾದ ಭಾವನೆ ನನ್ನಲ್ಲಿ ಉದಯಿಸಿತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನುಗ್ರಹದಿಂದ ಆಂಜಿಯೋಪ್ಲಾಸ್ಟಿಯು ಯಶಸ್ವಿಯಾಗಿ ನಡೆದು ಹೃದಯದ ರಂಧ್ರವನ್ನು ಮುಚ್ಚಲಾಯಿತು. ಈಗ ನನ್ನ ಮೊಮ್ಮಗಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾಳೆ. ಇಂತಹ ಅದ್ಭುತವಾದ ಪವಾಡಕ್ಕಾಗಿ ನಾವು ಕೇಳುವುದಕ್ಕೂ ಮುನ್ನವೇ ಕರುಣೆಯನ್ನು ಸುರಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ.